ಯತ್ನಾಳ್ ಮಾತಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿರುವಂಥ SC ST ಮಂತ್ರಿಗಳಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿರುವಂಥ CD ಫ್ಯಾಕ್ಟ್ರಿಯ ಮಾಲೀಕರು ಅವರೇ ಇದನ್ನು ಮಾಡಿಸ್ತಾ ಇರುವಂಥದ್ದು ಕೇವಲ ತಮ್ಮ ಭವಿಷ್ಯ ಸಲುವಾಗಿ ತಾವು ಮುಖ್ಯಮಂತ್ರಿಗಳಾಗಬೇಕಂತೇಳಿ ಯಾರು ಅವ್ರ ವಿರುದ್ಧ ಅದಾರಲ್ಲ ಅವ್ರದ್ದೆಲ್ಲ CD ಮಾಡುವಂಥ ಕೆಟ್ಟ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರೇ ಕಾರಣ. ಅದು ಗೊತ್ತಿಲ್ಲ, ತನಿಖೆ ಆಗಬೇಕು. ನಾವು ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದ ಕಮಿಟಿ ಆಗಲಿ ಅಥವಾ CBI ಕೊಡಬೇಕು ಅಂತ ಒತ್ತಾಯ ಇದೆ. ಸರ್ಕಾರ ಎರಡಕ್ಕೂ ಒಪ್ಪದೆ ಬರೀ ಉನ್ನತ ಅಧಿಕಾರಿಗಳ ಒಂದು ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಇದಕ್ಕೆ ನಮ್ದು ಯಾರ್ದು ಭಾರತೀಯ ಜನತಾ ಪಾರ್ಟಿದು ಒಪ್ಪಿಗೆ ಇಲ್ಲ ಅಂತ ಹೇಳಿ ನಾವು ಇದನ್ನು ತಿರಸ್ಕಾರ ಮಾಡಿದ್ದೀವಿ. ಈ ಯತ್ನಾಳ್ ಅವ್ರಿಗೆ ಚೀಟಿ ಕೊಟ್ಟವ್ರು ಯಾರು, ಅದು ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಚರ್ಚೆಗೆ ಕಾರಣ ಆಯ್ತು. ಯಾಕಂದ್ರೆ ಯತ್ನಾಳ್ ಅವರು ಕೂತಿದ್ರಂತೆ ಆ ಟೈಮ್ನಲ್ಲಿ, ಅಂದ್ರೆ ನಿನ್ನೆ ಅವರು ಸದನದಲ್ಲಿ ಕೂತಿದ್ದಂತ ಸಂದರ್ಭದಲ್ಲಿ ಒಂದು ಚೀಟಿ ಅವ್ರ ಕಡೆಗೆ ಹೋಯ್ತು, ಮಿನಿಸ್ಟರ್ ಕಡೆಯಿಂದನೇ ಹೋಯ್ತು. ಅದ್ರ ಬಗ್ಗೆನೂ ತನಿಖೆ ಆಗಲಿ ಅನ್ನುವಂಥ, ಅಂದ್ರೆ ಯತ್ನಾಳ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಆಡಳಿತ ಪಕ್ಷದವರೇ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅನ್ನುವಂಥದ್ದನ್ನ ಕೆಲವರು ಆರೋಪ ಮಾಡಿದ್ರು ಇವತ್ತು ವಿರೋಧ ಪಕ್ಷದವರು. ಆದ್ರೆ ಆ ಪ್ರಶ್ನೆಯನ್ನ ಯತ್ನಾಳ್ ಅವ್ರಿಗೆ ಈ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಅವ್ರೇನು ಉತ್ತರ ಕೊಟ್ಟಿಲ್ಲ. ಹಾಗಂತ DK ಶಿವಕುಮಾರ್ ಅನ್ನುವಂಥ ರೀತಿಯ ಕೆಲವರು ನಿನ್ನೆ ನೇರ ಆರೋಪ ಮಾಡಿದ್ರು. ಯತ್ನಾಳ್ ಅವರು ಅದಕ್ಕೆ ಸಂಬಂಧಪಟ್ಟಂಗೇನು ಉತ್ತರ ಕೊಡ್ಲಿಲ್ಲ. ಯಾರಿಗಾರು ನೋಡೋಣ, ಅವ್ರ ಬಗ್ಗೆ ತನಿಖೆ ಆಗಲಿ. ಪ್ರಮುಖವಾಗಿ ಇಲ್ಲಿ ಯತ್ನಾಳ್ ಹೇಳಿದಂಥದ್ದು ಅಂತ ಅಂದ್ರೆ ಸರ್ಕಾರದಲ್ಲಿರುವಂತ SC ಹಾಗೆ ST ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಸಚಿವರುಗಳು, ಪ್ರಮುಖವಾಗಿ SC ಹಾಗೆ ST ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಸದಸ್ಯರುಗಳೇನಿದ್ದಾರೆ ಅವ್ರಗಳಿಗೀಗ ಭಯ ಶುರುವಾಗಿದೆ. ಎಲ್ಲಿ ನಮ್ CD ಮಾಡ್ಕೊಂಡ್ಬಿಟ್ಟಿದಾರೋ ಏನೋ ಅನ್ನುವಂಥ ರೀತಿಯಾಗಿ. ಆ ಕಾರಣಕ್ಕಾಗಿನೇ ಇದ್ರ ಬಗ್ಗೆ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಶಾಸಕರ ಅಂತ ಯತ್ನಾಳ್ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷದವ್ರಿಗಿದೆ. ಮಾನ್ಯ ಮುಖ್ಯಮಂತ್ರಿ ವಿಧೇಯಕವನ್ನು ವಿವರಿಸುವುದು ಸಸ್ಪೆಂಡ್ ಮಾಡಲಿ. ಧಿಕ್ಕಾರ ಇದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಹಲವಾರು ಪ್ರಕರಣಗಳಲ್ಲಿ ಮುಸ್ಲಿಂ ಮೀಸಲಾತಿ ಕೊಡ್ಲಿಕ್ಕೆ ಕೊಡುವಂತ ಅಬ್ಸರ್ವೇಷನ್ ಆಗಿದೆ. 2 ಕೋರ್ಟ್ಗಳಲ್ಲಿ, ಆಂಧ್ರ ಹೈಕೋರ್ಟು, ಪಶ್ಚಿಮ ಬಂಗಾಳ ಹೈಕೋರ್ಟ್ನಲ್ಲಿ ಸಹ ಮುಸ್ಲಿಂ ಮೀಸಲಾತಿ ಅಸಂವಿಧಾನ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇದೆ. ಆದರೂ ಸಂವಿಧಾನ ವಿರುದ್ಧ ಇವತ್ತು SC ST ಜನಾಂಗದ ಗ್ಯಾರಂಟಿ ಎಲ್ಲ ಯೋಜನೆಗಳನ್ನು ನುಂಗಿ ಹಾಕಿ ಕೇವಲ ಮುಸ್ಲಿಮರ ಬಜೆಟನ್ನು ಏನಿವತ್ತು ಸಿದ್ದರಾಮಯ್ಯನವರು ಮಾಡೋದ್ರ ಮೂಲಕ ಅದೇ ರೀತಿ ಇವತ್ತು ಈ ಬಿಲ್ಲು ಗುತ್ತಿಗೆಯಲ್ಲಿ 4% ತಂದಂಥದ್ದನ್ನು ನಾವು ವಿರೋಧ ಮಾಡಿ ಈಗ ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಹೋಗ್ತಾ ಇದ್ದೀವಿ. ಸರ್, ಹನಿ ಟ್ರ್ಯಾಪ್ ಪ್ರಕರಣ ಸರ್, ಸರ್ಕಾರ ಎಲ್ಲ ಒಂದು ಕಡೆ ಸಚಿವರ ಬೆಂಬಲಕ್ಕೆ ಬರ್ತಾ ಇಲ್ಲ. ನೋಡಿ, ರಾಜಣ್ಣ ಅವ್ರನ್ನ ಇವತ್ತು ನಾಪತ್ತೆ ಮಾಡಿದ್ದಾರೆ. ರಾಜಣ್ಣ ಅವ್ರ ಸದನದಲ್ಲಿ ಹೇಳಿದ್ದಾರೆ ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ. ನಾನು ಅಷ್ಟೇ ಅಲ್ಲ, ಸುಮಾರು 48 ಜನರ ಕೇಂದ್ರ ನಾಯಕರು, ಕರ್ನಾಟಕದ ಅನೇಕ ನಾಯಕರ ಹನಿ ಟ್ರ್ಯಾಪ್ ಆಗಿದೆ, ಇದು ತನಿಖೆ ಆಗ್ಬೇಕಂತೇಳಿ ಅವರೇ ಹೇಳಿದ್ದು. ಅವರೇ ಸದನದಲ್ಲಿ ಅವರೇ ವಕ್ತವ್ಯ ಮಾಡಿದ್ದಾರೆ. ಇವತ್ತು ಅವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರಾಜ್ಯದ ಜನ ಎಲ್ಲಾನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿರುವಂಥ SC ST ಮಂತ್ರಿಗಳಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿರುವಂಥ CD ಫ್ಯಾಕ್ಟ್ರಿಯ ಮಾಲೀಕರು ಅವರೇ ಇದನ್ನು ಮಾಡಿಸ್ತಾ ಇರುವಂಥದ್ದು ಕೇವಲ ತಮ್ಮ ಭವಿಷ್ಯ ಸಲುವಾಗಿ ತಾವು ಮುಖ್ಯಮಂತ್ರಿಗಳಾಗಬೇಕಂತೇಳಿ ಯಾರು ಅವ್ರ ವಿರುದ್ಧ ಅದಾರಲ್ಲ ಅವ್ರದ್ದೆಲ್ಲ CD ಮಾಡುವಂಥ ಕೆಟ್ಟ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರೇ ಕಾರಣ. ಸರ್, ನಿಮಗೆ ಚೀಟಿ ಕೊಟ್ಟಂತೆ ಪತ್ರ ನೇರವಾಗಿ ಹೇಳಿದ್ದಾರೆ ಸರ್. DK ಶಿವಕುಮಾರ್ ಇದನ್ನೆಲ್ಲ ಮಾಡಿಸ್ತಿರೋದು ಅನ್ನೋದು ಮಾತನ್ನ ಅದು ಗೊತ್ತಿಲ್ಲ, ತನಿಖೆ ಆಗಬೇಕು. ನಾವು ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದ ಕಮಿಟಿ ಆಗಲಿ ಅಥವಾ CBI ಕೊಡಬೇಕು ಅಂತ ಒತ್ತಾಯ ಇದೆ. ಸರ್ಕಾರ ಎರಡಕ್ಕೂ ಒಪ್ಪದೆ ಬರೀ ಉನ್ನತ ಅಧಿಕಾರಿಗಳ ಒಂದು ತನಿಖೆ ಮಾಡ್ತೀನಿ ಅಂತಿದ್ದಾರೆ. ಇದಕ್ಕೆ ನಮ್ದು ಯಾರ್ದು ಭಾರತೀಯ ಜನತಾ ಪಾರ್ಟಿದು ಒಪ್ಪಿಗೆ ಇಲ್ಲ ಅಂತ ಹೇಳಿ ನಾವು ಇದನ್ನು ತಿರಸ್ಕಾರ ಮಾಡಿದ್ದೀವಿ. ಅಧಿಕಾರಿಗಳಿಂದ ಎಲ್ಲ ತನಿಖೆ ಮಾಡಿಸೋದಲ್ಲ, ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂತಾನೆ ಯತ್ನಾಳ್ ಅವರು ಒತ್ತಾಯಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಎಲ್ಲ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಧಾನಸೌಧದ ಬಳಿಯಿಂದ
ಪ್ರಮೋದ್, ಒಂದ್ ಕಡೆ ಬಿಜೆಪಿ ನಾಯಕರುಗಳೆಲ್ಲ ಬಹುಶಃ ಈಗ ರಾಜ್ಯಪಾಲರ ಅಂಗಳ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ, ಅದನ್ನೇ ಹೇಳ್ತಾ ಇದ್ರು ಯತ್ನಾಳ್. ಮತ್ತೊಂದ್ ಕಡೆ ಇವತ್ತು 18 ಶಾಸಕರುಗಳನ್ನ ಅಮಾನತ್ ಮಾಡಿದಂತ ಸಂದರ್ಭ. ಆಮೇಲೆ ಇವತ್ತು ತನಿಖೆಗೆ ಸಂಬಂಧಪಟ್ಟಂಗೆ ಸರ್ಕಾರ ಏನಾದ್ರು ಸ್ಪಷ್ಟ ನಿರ್ಧಾರ ಪ್ರಕಟಿಸಬಹುದು ಅಂತಿತ್ತು, ಬಹುಶಃ ಅದು ಕೂಡ ಇವತ್ತೇನು ಪ್ರಕಟ ಆದಂತ ರೀತಿಯಾಗಿಲ್ಲ. ಏನೇನ್ ಆಗ್ತಾ ಇದೆ ಈಗ ಅಲ್ಲಿ ಪ್ರಮೋದ್? ಓವರ್ ಟು ಯು. ಮಲ್ತೇಶ್, ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಪ್ರಮುಖವಾಗಿ ವಿಧಾನಸಭೆ ಕಲಾಪಗಳಿಂದ ಗಲಾಟೆ ಗದ್ದಲಗಳಿಗೆ ಸಾಕ್ಷಿ ಆಗುತ್ತೆ. ಪ್ರಮುಖವಾಗಿ ಇವತ್ತು ಬಿಜೆಪಿ ಎರಡು ವಿಚಾರ, ಒಂದು ನಿನ್ನೆಯಿಂದಲೂ ಕೂಡ ಈ ಮುಸ್ಲಿಮರಿಗೆ ಮೀಸಲಾತಿ ವಿಚಾರವನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಇದ್ರ ಜೊತೆಗೆ ನಿನ್ನೆ ಯಾವಾಗ ಸದನದಲ್ಲಿ ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವಾಯಿತೋ ಅಂದಿನಿಂದ ಇಂದಿನವರೆಗೂ ಅಥವಾ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಅದೇ ವಿಚಾರವನ್ನು ಮುಂದಿಟ್ಟು ಇನ್ನಷ್ಟು ಅಗ್ರೆಸಿವ್ ಆಗಿ ಇನ್ನಷ್ಟು ತೀವ್ರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಇದೇ ವಿಚಾರದಲ್ಲಿ ಅಂದರೆ ಹನಿ ಟ್ರ್ಯಾಪ್ ವಿಚಾರ ಅನ್ನುವಂಥದ್ದು ಕೇವಲ ಒಬ್ಬ ಸಚಿವನಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ರಾಜ್ಯ ಸರ್ಕಾರದ ಒಬ್ಬ ಸಚಿವ ಸದನದ ಒಳಗಡೆ ನಿಂತು ಇಂಥ ಒಂದು ಘಟನೆ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಅಥವಾ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಹೊತ್ತಂಥವ್ರು ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಬೇಕು. ಜೊತೆಗೆ ನ್ಯಾಯಾಂಗದ ತನಿಖೆ ಕೂಡ ಆಗಬೇಕು. ಕೇವಲ ಉನ್ನತ ಮಟ್ಟದ ತನಿಖೆ ಅಷ್ಟೆಲ್ಲ, ನ್ಯಾಯಾಂಗದ ತನಿಖೆ ಆಗಬೇಕು ಅನ್ನುವಂಥ ಗಟ್ಟಿಯಾದಂಥ ನಿಲುವನ್ನು ಬಿಜೆಪಿ ಹೊಂದಿತ್ತು. ಅದೇ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ತೀವ್ರವಾದಂಥ ತಿಕ್ಕಾಟ ಕೂಡ ಇತ್ತು. ಇವತ್ತು ಮತ್ತೊಂದು ಅವಧಿಯಲ್ಲಿ ಅಥವಾ ಬೆಳಗಿನ ಅವಧಿಯಲ್ಲಿ ಬಜೆಟ್ ಮೇಲೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡುವಂತಾದಿದ್ರು. ಈ ಒಂದು ಸಂದರ್ಭದಲ್ಲೇ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ತೀವ್ರವಾದಂಥ ಗದ್ದಲ ಉಂಟಾಯಿತು, ತೀವ್ರವಾದಂಥ ಮಾತಿನ ಚಕಮಕಿ ಉಂಟಾಯಿತು. ಮುಖ್ಯಮಂತ್ರಿಗಳು ವಿಧಾನಸಭೆಯ ಒಳಗಡೆ ಉತ್ತರ ಕೊಡೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಒಂದು ಹಂತದಲ್ಲಿ ಆರಂಭದಲ್ಲಿ ಉತ್ತರ ಕೊಟ್ಟರು ಕೂಡ ತದನಂತರ ಅವರ ಉತ್ತರವನ್ನು ಕೊಡ್ತಾ ಇರುವಂಥ ಸಂದರ್ಭದಲ್ಲೇ ಬಿಜೆಪಿ ನಾಯಕರು ನ್ಯಾಯಾಂಗ ತನಿಖೆ ಆಗಬೇಕು, ಹನಿ ಟ್ರ್ಯಾಪ್ ಪ್ರಕರಣವನ್ನು ಸಂಪೂರ್ಣವಾಗಿ ನ್ಯಾಯಾಂಗ ತನಿಖೆ ಒಪ್ಪಿಸಬೇಕು ಅನ್ನುವಂಥ ವಾದವನ್ನು ಮಂಡಿಸಿದ್ರೆ, ಮತ್ತೆ ಕೆಲ ಹಿರಿಯ ನಾಯಕರು ಅಥವಾ ಬಿಜೆಪಿಯ ಹಿರಿಯ ಶಾಸಕರು ಯಾರಿದ್ದಾರೆ CBI ಕೂಡ ಕೊಡಬೇಕು. ಯಾಕೆಂದರೆ ಇಲ್ಲಿ ಕೆಲವೊಂದಿಷ್ಟು ನ್ಯಾಯಾಧೀಶರ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಕೇಂದ್ರದ ನಾಯಕರು ಕೂಡ ಇದ್ದಾರೆ ಅನ್ನುವಂಥ ಮಾತನ್ನು ರಾಜಣ್ಣ ಅವರು ಹೇಳಿದ್ದಾರೆ. ಎಲ್ಲ ಕಾರಣಗಳಿಗೋಸ್ಕರ ಈ ಒಂದು ಸಂಪೂರ್ಣ ಪ್ರಕರಣ CBI ಕೊಡಬೇಕು ಅನ್ನುವಂಥ ವಾದವನ್ನು ಕೂಡ ಕೆಲವರು ಇಟ್ಟರು. ಹೀಗೆ ಗಲಾಟೆ ಮುಂದುವರಿತು. ಮುಖ್ಯಮಂತ್ರಿಗಳು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಮುಸ್ಲಿಮರ ಮೀಸಲಾತಿ ಏನಿದೆ ಅಂದರೆ ಅಥವಾ ಕರ್ನಾಟಕ ಸಂಗ್ರಹಣಾ ಪಾರದರ್ಶಕ ಕಾಯ್ದೆ ಏನಿದೆ ಅದನ್ನು ನಾವು ಅಂಗೀಕಾರ ಮಾಡ್ತೀವಿ, ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ಆಡಿದ ಮಾತು ಬಿಜೆಪಿ ನಾಯಕರು ಹಾಗೂ ವಿಪಕ್ಷದ ಇನ್ನಿತರ ಶಾಸಕರಿಗೆ ಸಿಟ್ಟರಿಸಿತು. ಆ ಸಂದರ್ಭದಲ್ಲಿ ಎಲ್ಲರೂ ಸದನದ ಬಾವಿಗಿಳಿದ್ರು. ಒಂದು ಹಂತದಲ್ಲಿ ಸದನ ಸಂಪೂರ್ಣವಾಗಿ ಕಂಟ್ರೋಲೇ ತಪ್ಪೋಗಿತ್ತು. ಸ್ಪೀಕರ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವಿಪಕ್ಷದ ನಾಯಕರಿರ್ಬೋದು, ವಿಪಕ್ಷದ ಶಾಸಕರು ಯಾರು ಕೂಡ ಮತ್ತೆ ಸದನದ ಬಾವಿಯಿಂದ ವಾಪಸ್ ಅವರವರ ಆಸನಗಳಿಗೆ ಸೀಟ್ಗಳಿಗೆ ವಾಪಸ್ ಆಗಿಲ್ಲ. ಈ ಕಾರಣದಿಂದ ಸದನದ ಸ್ಪೀಕರ್ ಚೇರ್ ಇದೆ ಅಥವಾ ಸದನದ ಸ್ಪೀಕರ್ ಪೀಠ ಏನಿದೆ ಮಾಲ್ತೇಶ್, ಅದರ ಸುತ್ತಮುತ್ತ ಎಲ್ಲರೂ ಕೂಡ ಜಮಾಯಿಸಿದ್ರು. ಬಿಜೆಪಿಯ ಶಾಸಕರೆಲ್ಲರೂ ಕೂಡ ಸಂಪೂರ್ಣವಾಗಿ ಸ್ಪೀಕರ್ ಸುತ್ತಮುತ್ತ ಜಮಾಯಿಸಿದ ಬಳಿಕ ಅಲ್ಲಿದ್ದಂಥ ಬಿಲ್ಗಳನ್ನು, ಒಂದು ನೇರವಾಗಿ 4% ಮುಸ್ಲಿಂ ಮೀಸಲಾತಿಯ ಬಿಲ್ಲು, ಅದರ ಜೊತೆಗೆ ಇನ್ನಿತರ ಕಡತಗಳು, ಇನ್ನಿತರ ಪೇಪರ್ಗಳಿಂದ ಅದನ್ನು ಕಿತ್ತಿಸಿದು, ಅದನ್ನು ಹರಿದು ಅಲ್ಲೂ ಕೂಡ ಗಲಾಟೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಸದನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿತ್ತು. ಇದೆಲ್ಲ ಆಗ್ತಾ ಇದ್ದಂತೆ, ಘಟನೆಗಳಾಗ್ತಾ ಇದ್ದಂತೆ ಅದಾದ ಬಳಿಕ ಸ್ಪೀಕರ್ ಅವರು ಸುಮಾರು 10 ನಿಮಿಷಗಳ ಕಾಲ ಸದನವನ್ನು ಮುಂದೂಡಿದ್ರು. ಮತ್ತೆ ಸಭೆ ಸೇರಿದಂಥ ಸಂದರ್ಭದಲ್ಲಿ, ಮತ್ತೆ ಸದನ ಸೇರಿದಂಥ ಸಂದರ್ಭದಲ್ಲಿ ಆಗ ಸಂಪೂರ್ಣ ಪಟ್ಟಿಯೊಂದಿಗೆ ಅಂದರೆ ಯಾವ್ಯಾವ ವಿಪಕ್ಷದ ಶಾಸಕರು ಈ ಸದನದ ಬಾವಿಗಿಳಿದು ಪೇಪರ್ ಹರಿದು ಹಾಕಿದ್ದಾರೆ ಅಥವಾ ಸಾಂವಿಧಾನಿಕವಾಗಿ ಅಸಂಸದೀಯವಾಗಿ ವರ್ತಿಸಿದ್ದಾರೆ ಅನ್ನುವಂಥ ಆರೋಪದಡಿ 18 ಶಾಸಕರನ್ನು ಅಮಾನತ್ ಮಾಡಿ ಘೋಷಣೆ ಕೂಡ ಮಾಡಿದ್ರು. ಅಲ್ಲದೆ ಒಂದು ಹಂತದಲ್ಲಿ ಅಂದರೆ ನೇರವಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ಅಮಾನತ್ ಆದ ಬಳಿಕ ಮಾಲ್ತೇಶ್ ಅವರನ್ನು ವಾಪಸ್ ಕಳಿಸೋದಾಗಲಿ ಅಥವಾ ಅಲ್ಲಿಂದನೇ ಮಾರ್ಷಲ್ಗಳಿಗಾಗಿ ಸೂಚನೆ ಕೊಡುವಂಥ ಕೆಲವರು ಇರುತ್ತೆ. ಹೀಗಾಗಿ ಸ್ಪೀಕರ್ ಅವರು ಈ ಒಂದು ಸಂದರ್ಭದಲ್ಲಿ 18 ಶಾಸಕರ ಅಮಾನತುಗೊಂಡಂಥ 18 ಶಾಸಕರ ಹೆಸರನ್ನು ಓದಿ ನಾವು ಕಳಕಳಿಯಿಂದ ಮನವಿ ಮಾಡ್ತೀವಿ, ಇವರೆಲ್ಲ 18 ಶಾಸಕರು ಅಮಾನತ್ತಾಗಿದ್ದಾರೆ, ಅಮಾನತಂತ ಶಾಸಕರು ಸದನದಿಂದ ಹೊರಗಡೆ ಹೋಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟರು. ಅದಾದ ಬಳಿಕ ಸದನ ಸ್ವಲ್ಪ ಮುಂದೂಡಿಕೆ ಆಯಿತು, ಮತ್ತೆ 5 ನಿಮಿಷ ಅಥವಾ 10 ನಿಮಿಷಗಳ ಕಾಲ ಮುಂದೂಡಿಕೆ ಆಯಿತು. ಅಷ್ಟರಲ್ಲಿ ಅವರು ಹೊರಗಡೆ ಹೋಗದೇ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಅಮಾನತುಗೊಂಡಂಥ ಶಾಸಕರು ಯಾರು ಹೊರಗಡೆ ಹೋಗಿಲ್ಲ ಮಾಲ್ತೇಶ್, ಸದನದ ಒಳಗಡೆ ಕೂತಿದ್ರು. ಹೀಗಾಗಿ ಮಾರ್ಷಲ್ಗಳಿಗೆ ಸೂಚನೆ ಕೊಡಬೇಕಾಯಿತು. ಸ್ಪೀಕರ್ ಮಾರ್ಷಲ್ಗಳಿಗೆ ಸೂಚನೆ ಕೊಟ್ಟು ಕೂಡಲೇ ಯಾರ್ಯಾರು ಅಮಾನತುಗೊಂಡಿದ್ದಾರೆ ಈ ಕ್ಷಣದಿಂದ ಅವರೆಲ್ಲರನ್ನೂ ಕೂಡ ಹೊರಗಡೆ ಹಾಕಿ ಅಂತ. ಆ ಸಂದರ್ಭದಲ್ಲಿ ಅಕ್ಷರಶಃ ಹೈಡ್ರಾಮಾ ನಡೆಯಿತು. ವಿಪಕ್ಷದ ಎಲ್ಲ ಶಾಸಕರು, ವಿಪಕ್ಷ ನಾಯಕ ಅಶೋಕ್ ಆದಿಯಾಗಿ ಎಲ್ಲ ಶಾಸಕರು ಮಾರ್ಷಲ್ಗಳಿಗೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಾವು ಸಾಂವಿಧಾನಿಕವಾದಂಥ ಹಕ್ಕು, ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಹೋರಾಟದ ಒಂದು ಭಾಗ, ಇಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನು ಅಮಾನತು ಮಾಡಿದ್ದೇ ತಪ್ಪು ಅನ್ನುವಂಥ ಮಾತನ್ನು ಕೂಡ ಬಿಜೆಪಿಯ ಶಾಸಕರು ನೇರವಾಗಿಯೇ ಮಾರ್ಷಲ್ಗಳ ಜೊತೆಗೆ ಒಂದು ಹಂತಕ್ಕೆ ಮುಖಾಮುಖಿಯಾಗಿದ್ದರು. ಒಂದು ಹಂತಕ್ಕೆ ಮಾತಿನ ಚಕಮಕಿ ನಡೆಯಿತು. ವಿಧಾನಸಭೆಯ ಬೇರೆ ಬೇರೆ ಭಾಗಗಳು ಅಂದರೆ ವಿಪಕ್ಷ
ಪಕ್ಷದ ಶಾಸಕರು ಎಂಟ್ರಿ ಆಗುವಂತಹ ಬಾಗಿಲದಲ್ಲೂ ಕೂಡ ಸುನಿಲ್ ಕುಮಾರ್ ಮತ್ತು ಮಾರ್ಷಲ್ಗಳ ನಡುವೆ ಒಂದು ಮಾತಿನ ಚಕಮಕಿ ನಡೀತು. ಒಂದು ಹಂತಲ್ಲಿ ಸುನಿಲ್ ಕುಮಾರ್ ಅವರು ಆ ಡೋರ್ನ ಅಂದರೆ ಮಾರ್ಷಲ್ಗಳು ಅವರೆಲ್ಲರನ್ನು ಕೂಡ ಅಮಾನತುಗೊಂಡಂಥ ಶಾಸಕರನ್ನು ಅಲ್ಲಿಂದ ಅರೆಸ್ಟ್ ಮಾಡಿ ಅಥವಾ ಅವರನ್ನು ಲಿಫ್ಟ್ ಮಾಡಿ ಹೊರಗಡೆ ಕೊಂಡೊಯ್ಯೋದಕ್ಕೆ ಸಾಧ್ಯವಾಗದೇ ಇರುವಂತೆ ಆ ಬಾಗಿಲುಗಳನ್ನು ಗಟ್ಟಿಯಾಗಿ ಕ್ಲೋಸ್ ಮಾಡಿ ಹಿಡಿದಿದ್ರು. ಇನ್ನು ಪ್ರಧಾನ ಬಾಗಿಲದಲ್ಲೂ ಕೂಡ ಎಲ್ಲ ಬಿಜೆಪಿಯ ಶಾಸಕರು ಅಡ್ಡಲಾಗಿ ನಿಂತಿದ್ರು. ಒಂದು ಹಂತಕ್ಕೆ ಮಾರ್ಷಲ್ಗಳಿಗೆ ಒಳಗಡೆ ಬರೋದಕ್ಕೆ ಅವಕಾಶ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯಾಬಲದೊಂದಿಗೆ ಬಂದಂಥ ಮಾರ್ಷಲ್ಗಳು ಅಲ್ಲಿದ್ದಂಥ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿತ್ತು ಅವರನ್ನೆಲ್ಲ ಹುಡುಕಿ ಅವರನ್ನು ಲಿಫ್ಟ್ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ. ಅದಾದ ಬಳಿಕ ಹೈಡ್ರಾಮಾ ಆಗಿದೆ. ಅದಾದ ಬಳಿಕ ಫೈನಾನ್ಸ್ ಬಿಲ್ಗೆ ಅಂಗೀಕಾರ ಆಗಿದೆ. ಜೊತೆಗೆ KTTP ಆ್ಯಕ್ಟ್ ಏನಿದೆ ಅದಕ್ಕೂ ಕೂಡ ಅಂಗೀಕಾರ ಆಗಿದೆ. ಸಂಪೂರ್ಣ ಗಲಾಟೆಯ ನಡುವೆ ಇಂದಿನ ಬಜೆಟ್ನ ವಿಧೇಯಕ, ಧನ ವಿನಿಯೋಗ ವಿಧೇಯಕ ಏನಿದೆ ಅದು ಅಂಗೀಕಾರ ಆಗಿದೆ. ಜೊತೆಗೆ ಮುಸ್ಲಿಮರ ಮೀಸಲಾತಿಗೆ ಸಂಬಂಧಪಟ್ಟಂಥ KTTP ಆ್ಯಕ್ಟ್ ಏನಿದೆ ಅದು ಕೂಡ ಒಂದು ಅಂಗೀಕಾರ ಆಗಿದೆ. ಇದೆಲ್ಲ ಆದ ಬಳಿಕ ಹೈಡ್ರಾಮಾ ಇಷ್ಟಕ್ಕೆ ನಿಂತಿಲ್ಲ ಮಾಲ್ತೇಶ್. ಇನ್ನು ಸಂಪೂರ್ಣ ಆಟ ಈಗ ರಾಜಭವನದಿಂದ ಶುರುವಾಗುತ್ತೆ ಮಾಲ್ತೇಶ್. ಓಕೆ ಪ್ರಮೋದ್, ನೀವು ಹೇಳ್ತಾ ಇರೋ ಪ್ರಕಾರವಾಗಿ ಹಾಗಾದ್ರೆ ದೊಡ್ಡ ಹೈಡ್ರಾಮಾ ಆಗಿದೆ. ನಾವಿಲ್ಲಿ ಹೊರಗಡೆ ನೋಡ್ತಾ ಇರುವಂಥದ್ದು ವಿಜುವಲ್ಸ್ ಮಾತ್ರ ಅಲ್ಲ, ಅಲ್ಲಿ ಯಾವ ಮಟ್ಟಿಗೆ ಅಂತಾರೆ ಸುನಿಲ್ ಕುಮಾರ್ ಅವರು ಬಾಗಿಲನ್ನ ಹಾಕಿ ಹಿಡ್ಕೊಂಡಿದ್ರು, ಹೊರಗಡೆ ಕರ್ಕೊಂಡು ಹೋಗಬಾರ್ದಂತ, ಅವರೊಂದು ದೂರ ತಳ್ಳಿ ಹುಡುಕಿ ಎತ್ಕೊಂಡು ಹೋಗೋದು, ಇಂಥ ಪ್ರಸಂಗಕ್ಕೆಲ್ಲ ಸಾಕ್ಷಿಯಾಗಿದೆ. ಥ್ಯಾಂಕ್ ಯು ಪ್ರಮೋದ್. ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ.